ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಬ್ 126ನೇ ವರ್ಷದ ಉರುಸ್ ಎ ಶರೀಫ್ ಸರ್ವ ಸದ್ಭಕ್ತರಲ್ಲಿ ವಿನಂತಿ. ಪ್ರತಿ ವರ್ಷದಂತೆ ಈ ವರ್ಷವೂ ಎರಿಗೆರದ ಪ್ರಸಿದ್ಧ ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಬ್ ಅವರ 126ನೇ ವರ್ಷದ ಉರುಸನ್ನು ದಿನಾಂಕ 4/1/2025 ರಿಂದ 6/1/2025 ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ನಗರಸಭೆ ಮಾಜಿ ಅಧ್ಯಕ್ಷ ಎಂ ಈರಣ್ಣನವರ ಹುಟ್ಟುಹಬ್ಬ, ಅಭಿಮಾನಿಗಳಿಂದ ಮಾಲಾರ್ಪಣೆ ಮಾಡಿ ನಮನ. ಮಲಿಯಾಬಾದ್ ಅರಣ್ಯ ಭೂಮಿ ಕಬಳಿಕೆ ಕ್ರಮಕ್ಕೆ ಆಗ್ರಹಿಸಿ ಕನ್ನಡ ಪ್ರಗತಿಪರ ಸಮಿತಿ ಮನವಿ. ನಗರದ ಸರ್ತಿಗೇರಿಯಲ್ಲಿ ರಸ್ತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಮನೆ ನೀಡಲು ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಮನವಿ. ಲಲಿತಾ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ, ಸಂಕಷ್ಟದಲ್ಲಿರುವವರ ನೆರವು ನೀಡದೆ ಮಾನವೀಯತೆ, ಭೀಮಣ್ಣ ಮಂಚಾಲ್. ಬೆಲ್ಲಂ ಕಾಲೋನಿಯಲ್ಲಿ ಚರಂಡಿ ನಾಲೆ ಒಡೆದು ತಿಂಗಳು ಗತಿಸಿದರೂ ದುರಸ್ತಿ ಮಾಡದ ಮಹಾನಗರ ಪಾಲಿಕೆ, ನಿವಾಸಿಗಳಿಂದ ಹಿಡಿಶಾಪ. ಈಗ ವಾರ್ತೆಗಳ ವಿವರ. ನಗರದ ಮಾಜಿ ಅಧ್ಯಕ್ಷ ದಿವಂಗತ ಎಂ ಈರಣ್ಣ ಅವರ 73ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಕುಟುಂಬದ ಸದಸ್ಯರು, ನಗರದ ಗಣ್ಯರು, ಸಾರ್ವಜನಿಕರು ಎಂ ಈರಣ್ಣ ವೃತ್ತದಲ್ಲಿರುವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಪಣೆ ಸಲ್ಲಿಸಿ ಹುಟ್ಟುಹಬ್ಬವನ್ನ ಆಚರಿಸಿದರು. ನಗರದ ಮಾಜಿ ಅಧ್ಯಕ್ಷ ದಿವಂಗತ ಎಂ ಈರಣ್ಣ ಅವರ 73ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಕುಟುಂಬದ ಸದಸ್ಯರು, ನಗರದ ಗಣ್ಯರು, ಸಾರ್ವಜನಿಕರು ಎಂ ಈರಣ್ಣ ವೃತ್ತದಲ್ಲಿರುವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಪಣೆ ಸಲ್ಲಿಸಿ ಹುಟ್ಟುಹಬ್ಬವನ್ನ ಆಚರಿಸಿದರು. ಕಟ್ ಮಾಡ್ರಿ. ऊपर बच्चा अभी तुम ऐसे ठहर छोड़ो, भाग 2 मिनट. राणा किधर?
ಅಣ್ಣ ಇಲ್ಲಿ ನೋಡು ಅಣ್ಣ ಇಲ್ಲಿ ನೋಡು ಅಮ್ಮ ಅತ್ತಿಗೆ शिवा अमर रहे अमर रहे अमर रहे अमर रहे अमर रहे अमर रहे ನಂತರ ಎಂ ಈರಣ್ಣ ಅವರ ಸಮಾಧಿಗೆ ಪೂಜೆ ಸಲ್ಲಿಸಲಾಯಿತು. ಈಶ್ವರಿ ಈ ಸಂದರ್ಭದಲ್ಲಿ ಈರಣ್ಣ ಪತ್ನಿ ಪದ್ಮಾವತಿ, ಪುತ್ರ ಎಂ ಪವನ್ ಕುಮಾರ್, ಪುತ್ರಿ ನಾಗಲತಾ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ತಿಮ್ಮಪ್ಪ ನಾಡಗೌಡ, ಪಿ ಯಲ್ಲಪ್ಪ, ಶಂಶಾಲಂ, ಸುಭಾಷ್ ಅಸ್ಕಿಹಾಳ್, ಹರೀಶ್ ನಾಡಗೌಡ, ರವೀಂದ್ರ ಜಾಲ್ದಾರ್, ವಿಶ್ವನಾಥ್ ಪಟ್ಟಿ, ಈರೇಶ್, ಚಂದ್ರು, ನರಸಪ್ಪ ಆಶಾಪುರ್, ಶಾಂತಕುಮಾರ್ ಸೇರಿದಂತೆ ಇತರರು ಇದ್ದರು. ಓಂ ಸಹಸ್ರಶೀರ್ಷ ಪುರುಷ ಪ್ರತಿಷ್ಠಿತಂ ಯಸ್ಯ ಪ್ರಕೃತಿಲೀನಸ್ಯ ಪರಸಮಯೇ ಶೋದಯ ಅದೇ ಹೋಗಿ ಬರ್ತದೆ ಅಮ್ಮ ಸ್ವಲ್ಪ ಆಯ್ತು ತಾಲೂಕಿನ ಮಲಿಯಾಬಾದ್ ಬಳಿ ಅರಣ್ಯ ಇಲಾಖೆಗೆ ಸೇರಿದ ಜಮೀನನ್ನು ಕಬಳಿಕೆ ಮಾಡಿಕೊಂಡು ಅಕ್ರಮವಾಗಿ ಮಾರಾಟ ಮಾಡಲಾಗುತ್ತಿದ್ದು, ಕೂಡಲೇ ಭೂ ಕಬಳಿಕೆ ಮಾಡಿಕೊಂಡಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪ್ರಗತಿ ಕನ್ನಡಿಗರ ಸಮಿತಿ ಜಿಲ್ಲಾ ಘಟಕದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಇಂದು ನಗರದ ಡಿಸಿ ಕಚೇರಿ ಆವರಣದಲ್ಲಿ ಮನವಿ ಪತ್ರ ಸಲ್ಲಿಸಿ ರಾಯಚೂರು ನಗರಕ್ಕೆ ಹೊಂದಿಕೊಂಡಿರುವ ಮಲಿಯಾಬಾದ್ ಗ್ರಾಮದ ಸರ್ವೆ ನಂಬರ್ 91 ಇದರಲ್ಲಿರುವ 9.05 ಎಕರೆ ಭೂಮಿಯನ್ನು ಕಬಳಿಸಲು ಹಿಂದಿನ ಸಹಾಯಕ ಆಯುಕ್ತರು ಹೊರಡಿಸಿರುವ ಆದೇಶ ರದ್ದುಗೊಳಿಸಿ ಅರಣ್ಯ ಇಲಾಖೆಯ ಭೂಮಿ ರಕ್ಷಿಸಬೇಕಾಗಿದ್ದು, ಇನಾಂ ಭೂಮಿಯನ್ನು 1966ರಲ್ಲಿ ಇನಾಂದಾರರಿಗೆ ಅರಣ್ಯ ಇಲಾಖೆಯಿಂದ ಭೂ ಪರಿಹಾರ ಧನ ನೀಡಿ ಅರಣ್ಯ ಇಲಾಖೆ ಸ್ವಾಧೀನಕ್ಕೆ ಪಡೆಯಲಾದ ಅರಣ್ಯ ಇಲಾಖೆ ಎಂದು ನಮೂದಿಸಲಾಗಿದೆ. ಆದರೆ ಹಿಂದಿನ ಸಹಾಯಕ ಆಯುಕ್ತರಾದ ಚೆನ್ನಮಲ್ಲಪ್ಪ ಎಂಬುವವರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಯಾಗಿದ್ದ ಎಂ ಬಾಬು ಇವರು ಭೂ ಕಂದಾಯ ಕಾಯ್ದೆಗಳನ್ನು ಗಾಳಿಗೆ ತೂರಿ ಅರಣ್ಯ ಎಂದು ಪಹಣಿಯಲ್ಲಿ ತೆಗೆದುಹಾಕಲು ಸಹಕರಿಸಿದ್ದಾರೆ ಎಂದು ದೂರಿದರು. ರಾಯಚೂರು ತಹಸೀಲ್ದಾರರು ಸ್ಥಳ ಪರಿಶೀಲನೆ ಮಾಡದೆ ಹಣದ ಆಮಿಷಕ್ಕೆ ಒಳಗಾಗಿ 2017ರಲ್ಲಿ ವರದಿ ನೀಡಿದ್ದು, ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯನ್ನು ಶ್ರೀನಿವಾಸ್ ಭೀಮಾಚಾರ ಮತ್ತು ಪದ್ಮಾವತಿ ಮಹದೇವಪ್ಪ ಎಂಬುವವರು ಪ್ರಕಾಶ್ ಪ್ರಭಯ್ಯ ಹಿರೇಮಠ್ ವಿಜಯಪುರ ಮತ್ತು ಮಲ್ಲೇಶಪ್ಪ ಮೀರಾಪುರ್ ಜಂಟಿಯಾಗಿ ಸೇಲ್ ಡೀಡ್ ಮಾಡಿಕೊಂಡು 2021ರಲ್ಲಿ ಭೂಮಿ ಖರೀದಿಸಿದ್ದಾರೆ. ಕೃಷಿ ಉದ್ದೇಶಕ್ಕಾಗಿ ಖರೀದಿಸಿರುವುದಾಗಿ ಪ್ರಭಯ್ಯ ಹಿರೇಮಠ್ ಉನಗುಂದದ ವಿಜಯ ಮಾಂತೇಶ್ ಸಹಕಾರ ಸಂಘದಿಂದ 80 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ನಂತರ ಜಲಾಲ್ ನಗರದ ಎಂ ತಿಮ್ಮಾರೆಡ್ಡಿ ಎಂಬುವವರಿಗೆ ಖಾತಾ ಬದಲಾವಣೆಯಾಗಿದೆ. ನಂತರ 2022-23ರಲ್ಲಿ ವಾಸುದೇವ್ ಟೌನ್ಶಿಪ್ ಕೊಪ್ಪಳ ಇವರಿಗೆ ಮಾರಾಟ ಮಾಡಿದ್ದಾರೆ ಎಂದು ತಿಳಿಸಿದರು. ಅರಣ್ಯ ಇಲಾಖೆಗೆ ಸೇರಿದ ಈ ಭೂಮಿಯಲ್ಲಿ ಈಗಲೂ ನಡತೋಪು ನಿರ್ಮಾಣವಾಗಿದ್ದು, ಅಕ್ರಮವಾಗಿ ಅರಣ್ಯ ಇಲಾಖೆಯ
ಕಂಪನಿಯ ಭೂಮಿಯನ್ನು ಕಬಳಿಸಿಕೊಂಡಿರುವ ತಪ್ಪಿತಸ್ಥರ ವಿರುದ್ಧ ಕೂಡಲೇ ತನಿಖೆ ನಡೆಸಿ ಕ್ರಿಮಿನಲ್ ಮೊಕದ್ದಮೆ ಹೂಡಿ ನೋಂದಣಿಯನ್ನ ರದ್ದುಪಡಿಸಿ ಅರಣ್ಯ ಭೂಮಿಯನ್ನು ವಶಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಸರ್ ಇಲ್ಲಿ ನೋಡಿ ಸರ್. ನೋಡಿ ರಾಯಚೂರು ನಗರಕ್ಕೆ ಹೊಂದಿಕೊಂಡಿರುವ ಮಲೆಬಾದ್ ಗ್ರಾಮದ ಅರಣ್ಯ ಇಲಾಖೆ ಸೇರಿದಂತೆ ಜಮೀನಿನ ಸರ್ವೆ ನಂಬರ್ 91 ಭೂಮಿಯನ್ನು ಕಬಳಿಸಿ ಅಕ್ರಮವಾಗಿ ಮಾಡುವುದಕ್ಕೆ ಈ ಮೇಲ್ಕಂಡ ವಿಷಯಕ್ಕೆ ಪ್ರಗತಿಪರ ಕನ್ನಡ ಸಂಸ್ಥೆ ರಾಯಚೂರು ಜಿಲ್ಲೆ ಘಟಕ ವತಿಯಿಂದ ಏನೆಂದರೆ, ನಗರಕ್ಕೆ ಹೊಂದಿಕೊಂಡಿರುವ ಮಲೆಬಾದ್ ಗ್ರಾಮದ ಸರ್ವೆ ನಂಬರ್ 91ರಲ್ಲಿರುವ 9 ಎಕರೆ 5 ಗುಂಟೆ ಭೂಮಿಯನ್ನು ಕಬಳಿಸುವ ಹಿಂದಿನ ಸಹಾಯಕ ಆಯುಕ್ತರು ಹೊರಡಿಸುವ ಆದೇಶ ರದ್ದುಗೊಳಿಸಿ ಅರಣ್ಯ ಇಲಾಖೆಯನ್ನು ಭೂಮಿಯನ್ನು ರಕ್ಷಿಸಬೇಕಾಗಿ ಇನಾಮಿ ಭೂಮಿಯನ್ನು 1966ರಲ್ಲಿ ಇನಾಮಿದಾರರಿಗೆ ಅರಣ್ಯ ಇಲಾಖೆಯಿಂದ ಭೂಮಿಯನ್ನು ಪರಿಹಾರ ದಾನವನ್ನು ನೀಡಿ ಅರಣ್ಯ ಇಲಾಖೆ ಸ್ವಾಧೀನಕ್ಕೆ ಪಡೆದು ಅರಣ್ಯ ಎಂದು ನಮೂದಿಸಲಾಗಿದೆ. ಅದು ಇಂದಿನ ಸಹಾಯಕ ಆಯುಕ್ತರಾದ ಮಲ್ಲಪ್ಪ ಎಂಬುವರು ಅರಣ್ಯ ಇಲಾಖೆ ಅಧಿಕಾರಿ ಹಾಕಿದ್ದು ಎಂಬಾಬು ಇವರು ಕಂದಾಯ ಗಾಳಿಗೆ ತೋರಿ ಅರಣ್ಯ ಎಂದು ಪಾಣಿಯಲ್ಲಿ ತೆಗೆದು ಸ್ಥಳೀಯ ಪರಿಶೀಲನೆ ನಡೆಸದೆ ಹಣದ ಮೋಸಕ್ಕೆ ಒಳಗಾಗಿದ್ದು 2012ರಲ್ಲಿ ವರದಿಯನ್ನು ನೀಡಿದ್ದರು. ಅರಣ್ಯ ಇಲಾಖೆಗೆ ಹಿರೇಮಠ ವಿಜಯಪುರ ಮತ್ತು ಮಲ್ಲಪ್ಪ ವೀರಪುರ ಜಂಟಿಯಾಗಿ ಶೇರ್ಡೀಡ್ ಮಾಡಿಕೊಂಡು 2021ರಲ್ಲಿ ಭೂಮಿಯನ್ನು ಖರೀದಿಸಿದರು. ಕೃಷಿ ಉದ್ದೇಶಕ್ಕಾಗಿ ಖರೀದಿಸಿದ್ದಾಗಿ ಪ್ರಭು ಹಿರೇಮಠ ಇವರು ವಿಜಯ್ ಮಾಂತೇಶ್ ಸಹಕಾರ ಸಂಘದ ಮೂಲಕ 80 ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು. ನಂತರ ಜಲಲ್ ನಗರದ ತಿಮ್ಮಾರೆಡ್ಡಿ ಎಂಬುವರು ಖಾತೆಗೆ ಬದಲಾವಣೆಯಾಗಿದೆ. ನಂತರ ಅವರು 2020ರಲ್ಲಿ 23ರಲ್ಲಿ ವಾಸುದೇವ ಕೊಪ್ಪಳ ಇವರು ಮಾರಾಟ ಮಾಡಿದ್ದರು. ಅರಣ್ಯ ಇಲಾಖೆ ಸೇರಿದಂತೆ ಭೂಮಿಯನ್ನು ಈಗಾಗಲೇ ನಡೆಸಿಕೊಳ್ಳುವ ನಿರ್ಣಯವಾಗಿದೆ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷ ಎಸ್ ಈರೇಶ್, ಸಂಘಟನಾ ಕಾರ್ಯದರ್ಶಿ ತಿಮ್ಮಪ್ಪ, ಕಾರ್ಮಿಕ ಅಧ್ಯಕ್ಷ ಮುಖೇಶ್, ಗೌರವಾಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಇತರರು ಇದ್ದರು. ನಗರದ ಗದ್ವಾಲ್ ರಸ್ತೆಯ ವಾರ್ಡ್ ನಂಬರ್ 24ರ ಸರ್ತಿಗೆರೆ ಮಡ್ಡಿಪೇಟೆಯಲ್ಲಿ ರಸ್ತೆ ಅಗಲೀಕರಣದಲ್ಲಿ ಮನೆಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಸರ್ಕಾರಿ ಜಾಗದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕು ಎಂದು ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. 2011ರಲ್ಲಿ ಏಪ್ರಿಲ್ನಲ್ಲಿ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಅನೂಪ್ ಕುಮಾರ್ ಅವರ ಅವಧಿಯಲ್ಲಿ ವಾರ್ಡ್ ನಂಬರ್ 24ರಲ್ಲಿ ನಗರದ ಗದ್ವಾಲ್ ರಸ್ತೆಯ ಸರ್ತಿಗೆರೆ ಮಡ್ಡಿಪೇಟೆ ರಸ್ತೆ ಅಗಲೀಕರಣ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ 36 ಕುಟುಂಬಗಳ ಮನೆಗಳು ಕಳೆದುಕೊಂಡಿದ್ದರು. ಅಂದಿನ ಜಿಲ್ಲಾಧಿಕಾರಿಗಳು ಸರ್ಕಾರಿ ಜಮೀನಿನಲ್ಲಿ ಸಂತ್ರಸ್ತರಿಗೆ ಉಚಿತ ನಿವೇಶನ ಕಲ್ಪಿಸಿಕೊಡಲಾಗುತ್ತದೆ ಎಂದು ಆಶ್ವಾಸನೆ ನೀಡಿ ಮನೆಗಳನ್ನು ಖಾಲಿ ಮಾಡಿಸಿ ರಸ್ತೆ ಅಗಲೀಕರಣ ಮಾಡಿದ್ದರು. ಆದರೆ ಇದುವರೆಗೆ ಬಡ ಕುಟುಂಬಗಳಿಗೆ ಯಾವುದೇ ನಿವೇಶನ ವಸತಿ ಹಂಚಿಕೆ ಮಾಡದೆ ಅನ್ಯಾಯ ಮಾಡಿದ್ದಾರೆ ಎಂದು ದೂರಿದರು. 36 ಕುಟುಂಬಗಳು ಬೀದಿಗೆ ಬಂದಿದ್ದು ಮನೆಗಳಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ. ನಗರದ ಸರ್ವೆ ನಂಬರ್ 22/1ರಲ್ಲಿ 2 ಎಕರೆಯಷ್ಟು ಸರ್ಕಾರಿ ಜಮೀನನ್ನು ಖಾಲಿ ಇದ್ದು ಈ ಜಮೀನಿನಲ್ಲಿ 36 ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಂತ್ರಸ್ತ ಕುಟುಂಬದವರಿಂದ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ನಮ್ಮ
ಮೇಲೆ ಹಿಡ್ಕೊಬೇಡ್ರ ಪೈ ಸರಿ ಆಯ್ತಮ್ಮ ಹಿಡ್ಕೊಬೇಡ್ರಿ ಇವ್ರಿಗೆ ಹಿಡ್ಕೊಬೇಡಂತ ಕೈ ಬಿಡ ಓಕೆ. ಹಗರಣದಲ್ಲಿ ಮನೆಗಳು ಕಳೆದುಕೊಂಡ ಸಂತ್ರಸ್ತರಿಗೆ ಸರ್ಕಾರಿ ಜಾಗದಲ್ಲಿ ನಿವೇಶನ ಹಂಚಿಕೆ ಮಾಡುವ ಕುರಿತು ಮನವಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕವು ರಾಯಚೂರು ವತಿಯಿಂದ ತಮ್ಮಲ್ಲಿ ದೂರು ಪತ್ರದ ಮೂಲಕ ಆಗ್ರಹಿಸಿದ್ದೇನೆಂದರೆ, ರಾಯಚೂರು ನಗರದಲ್ಲಿ ಏಪ್ರಿಲ್ 2011ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಅನೂಪ್ ಕುಮಾರ್ ಇವರ ಅವಧಿಯಲ್ಲಿ ನಗರದ ಗದ್ದೋಲ್ ರಸ್ತೆ, ಸಂಪಿಗೇರಿ, ಮಂಡಿಪೇಟೆ ವಾರ್ಡ್ ನಂಬರ್ 24ರಲ್ಲಿ ರಸ್ತೆ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಜಲವಾದಿ ಜನಾಂಗ 36 ಕುಟುಂಬಗಳ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಆ ಸಮಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಿ ಜಮೀನಿನಲ್ಲಿ ಸಂತ್ರಸ್ತರಿಗೆ ಉಚಿತ ನಿವೇಶನ ಕಳೆದುಕೊಳ್ಳಲಾಗುವುದೆಂದು ಆಶ್ವಾಸನೆ ನೀಡಿ ಮನೆಗಳನ್ನು ಖಾಲಿ ಮಾಡಿಸಿ ರಸ್ತೆ ಅಗಲೀಕರಣ ಮಾಡಿರುತ್ತಾರೆ. ಆದರೆ ಇದುವರೆಗೂ ಸದರಿ ಬಡ ಕುಟುಂಬಗಳಿಗೆ ಯಾವುದೇ ನಿವೇಶನ ವಸತಿ ಹಂಚಿಕೆ ಮಾಡದೆ ಅನ್ಯಾಯವಾಗಿದ್ದಾರೆ. ಸದರಿ ಕುಟುಂಬಗಳು ಬೀದಿಗೆ ಬಂದಿದ್ದು ಮನೆಗಳಿಲ್ಲದೆ ತುಂಬ ತೊಂದರೆ ಅನುಭವಿಸುತ್ತಾರೆ. ಆದ್ದರಿಂದ ದಯಗಳು ತಾವುಗಳು ರಾಯಚೂರು ನಗರದ ಸರ್ವೆ ನಂಬರ್ 22/1ರಲ್ಲಿ ಖಾಲಿ ಇರುವ ಎರಡು ಎಕರೆಯಷ್ಟು ಜಮೀನನ್ನು ಇಲ್ಲಿ ಇರುವ ಖಾಲಿ ಜಮೀನಿನಲ್ಲಿ ಸದರಿ 36 ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಿಕೊಡಬೇಕೆಂದು ನಮ್ಮ ಸಂಘಟನೆ ಒತ್ತಾಯಿಸುತ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಂತ್ರಸ್ತ ಕುಟುಂಬದವರಿಂದ ತಮ್ಮ ಕಚೇರಿ ಮುಂದೆ ಧರಣಿ ಕೊಟ್ಟುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸುತ್ತೇವೆ. ಧನ್ಯಗಳು. ಆಗಿನ ದಿನಗಳಲ್ಲಿ ಅನಂತ್ ಕುಮಾರ್ ಅವರು ಜಿಲ್ಲಾಧಿಕಾರಿಗಳಿದ್ದರು. ಅವರು ನಮ್ಗೆ ಏನಂತ ಹೇಳಿದ್ರು, ಸರ್ಕಾರಿ ಜಾಗ ಎಲ್ಲನಿದ್ರೆ ತೋರಿಸಿ, ನಾವು 36 ನಮ್ಮ ಬಗಲಾಗೆ 20 ಸರ್ವೆ ನಂಬರ್ 22/1ರಲ್ಲಿ 1 ಎಕರೆ ಇನ್ನೊಂದು ಎಕರೆ 2 ಎಕರೆ ಜಾಗ ಇದೆ. ಅಲ್ಲಿ 36 ಮನೆಗಳು ಕಳೆದುಕೊಂಡವರಿಗೆ ನಿವೇಶನ ಮಾಡಿ ಕೊಡಬೇಕು. 8 ದಿವಸದಲ್ಲಿ ನೀವು ಯಾವುದೇ ನಾವು ಇಲ್ಲ ಅಂದರೆ ಗದ್ವಾಲ್ ರಸ್ತೆಯಲ್ಲಿ ರಸ್ತೆ ರೂಪವನ್ನು ಮಾಡಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೊಂಡಪ್ಪ, ನಾಗರಾಜ್, ವೀರೇಶ್ ಜಲಗಾರ್, ಮಹೇಶ್, ರಘುನಾಥ್, ತಾಯಿರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತುಗಳು. ರಾಯಚೂರು ತಾಲೂಕಿನ ಯರಗೇರ ಗ್ರಾಮದ ಹಜರತ್ ಬಡೇಸಾಬ್ ದರ್ಗಾದ ಪ್ರಕಟಣೆ ಹೀಗಿದೆ. ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೇಸಾಬ್ 126ನೇ ವರ್ಷದ ಉರುಸ್ ಎ ಶರೀಫ್ ಸರ್ವ ಸದ್ಭಕ್ತರಲ್ಲಿ ವಿನಂತಿ. ಪ್ರತಿ ವರ್ಷದಂತೆ ಈ ವರ್ಷವೂ ಯರಗೇರದ ಪ್ರಸಿದ್ಧ ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೇಸಾಬ್ ಅವರ 126ನೇ ವರ್ಷದ ಉರುಸನ್ನು ದಿನಾಂಕ 4/1/2025ರಿಂದ 6/1/2025ರವರೆಗೆ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ಪ್ರಯುಕ್ತ ಸರ್ವಧರ್ಮದ ಸಮಸ್ತ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉರುಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿಸಲಾಗಿದೆ. ವಿಶೇಷ ಸೂಚನೆ: ದಿನಾಂಕ 4/1/2025ರಂದು ಶನಿವಾರ ರಾತ್ರಿ 10:30 ಪ್ರತಿ ವರ್ಷದ ಸಂಪ್ರದಾಯದಂತೆ ದರ್ಗಾ ಸಜ್ಜಾದೆ ನಶೀನ್ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಮನೆಯಿಂದ ಸಂದಲ್ ಶರೀಫ್ ಗಂಧದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದಿನಾಂಕ 5/1/2025 ರವಿವಾರ ಬೆಳಿಗ್ಗೆ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ಸಂದಲ್ ಶರೀಫ್ ಶನಿವಾರ 4/1/2025, ಉರ್ಸ್ ಶರೀಫ್ ರವಿವಾರ 5/1/2025, ಜಿಯಾರತ್ ಸೋಮವಾರ 6/1/2025ಕ್ಕೆ ನಡೆಯುತ್ತದೆ ಎಂದು ಹಜರತ್ ಬಡೇಸಾಬ್ ದರ್ಗಾದ ಅಧ್ಯಕ್ಷರಾದ ಮೆಹಬೂಬ್ ಪಟೇಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಒಂದೊಂದು ವಿಶೇಷ ಹುಟ್ಟುಹಬ್ಬ ಆಚರಣೆಯಾಗಿದೆ. ಮಕ್ಕಳು ತಮ್ಮ ತಂದೆ ತಾಯಿಯನ್ನು ವೃದ್ಧರ ಆಶ್ರಮಕ್ಕೆ ಬಿಡುತ್ತಾರೆ. ಅವರನ್ನು ಮನೆಯಲ್ಲಿಯೇ ನೋಡಿಕೊಳ್ಳುವ ಮೂಲಕ ಅವರ ಮಾರ್ಗದರ್ಶನದಲ್ಲಿ ಬೆಳೆಯಬೇಕು. ವೃದ್ಧಾಶ್ರಮದಲ್ಲಿರುವ ಎಲ್ಲರೂ ನಮ್ಮವರೇ. ಅವರೆಲ್ಲರಿಗೂ ಯೋಗಕ್ಷೇಮ ವಿಚಾರಿಸುವ ಮೂಲಕ ವಿಶೇಷವಾಗಿ ಹುಟ್ಟುಹಬ್ಬ ಆಚರಿಸಲಾಗುತ್ತದೆ ಎಂದು ನಗರಸಭೆ ಮಾಜಿ ಸದಸ್ಯ ಭೀಮಣ್ಣ ಮಂಚಾಲಿ ಹೇಳಿದರು. ನಗರದ ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಎಚ್.ಎಂ. ರಾಮಚಂದ್ರ ಅವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ವೃದ್ಧರಿಗೆ ಕೇಕ್ ತಿನ್ನಿಸುವುದರ ಮೂಲಕ ಸರಳ ರೀತಿಯಲ್ಲಿ ಆಚರಿಸಿದರು. ಬಿ ತಿಮ್ಮಪ್ಪ ಮಾತನಾಡಿ, ವೃದ್ಧಾಶ್ರಮದಲ್ಲಿದ್ದ ವೃದ್ಧರ ಜೊತೆ ಹುಟ್ಟುಹಬ್ಬ ತಮ್ಮ ಜೀವನದ ಅತ್ಯಂತ ಮರೆಯಲಾಗದ ದಿನವಾಗಿದೆ. ಮುಂದಿನ ವರ್ಷವೂ ಸಹ ಇದೇ ರೀತಿ ಹುಟ್ಟುಹಬ್ಬ ಆಚರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಎಲ್ಲ ಹಿರಿಯರ ಜೊತೆಯಲ್ಲಿ ಅವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಇವತ್ತಿಗೆ ಹಿರಿಯ ನಾಯಕರಾದಂತಹ ಶ್ರೀಯುತರು ಮಂಚಲ್ ಭೀಮಣ್ಣ ಸರ್ ಅವರು ನಗರಸಭೆ ಪರವಾಗಿ ಆತ್ಮೀಯವಾದ ಸ್ವಾಗತ. ಜೊತೆಗೆ ನೋಡವರಾಗಿರುವಂತಹ ಶ್ರೀಯುತರು
ಈ ಕುಮಾರಸ್ವಾಮಿ ಸರ್ ಅವರು ಆತ್ಮೀಯವಾದ ಸ್ವಾಗತ. ಜೊತೆಗೆ ಜಿಲ್ಲಾ ಕಾರ್ಮಿಕ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ. ಜೊತೆಗೆ ಇನ್ನೋರ್ವರಾಗಿರುವಂತಹ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ. ಭೀಮೇಶ್ ಸರ್ ಅವರು ವೇದಿಕೆ ಚಪ್ಪಾಳೆ ಮೂಲಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಚಂದ್ರಶೇಖರ್ ಸರ್ ಅವರು ವೇದಿಕೆ ಅವರಿಗೂ ನಮ್ಮ ಭಾರತೀಯ ಸೇವಾ ಸಂಸ್ಥೆಯ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಆನಂದ್ ಸರ್ ಅವರು ಸಹ ವೇದಿಕೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತರು ರವಿ ಸರ್ ಅವರು ವೇದಿಕೆ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ಇಲ್ಲಿರುವಂತಹ ವಿನೋದ್ ರಾಜ್ ಬೆಳ್ಳಿಕಟ್ಟೆ ಅವರು ವೇದಿಕೆ ಅವರಿಗೂ ಸಹ ತಮ್ಮೆಲ್ಲರ ಪ್ರೀತಿಯ ಕಟಾಳದ ಕಾರ್ಯಕ್ರಮದ ಸೇವಾ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್.ಎಂ. ರಾಮಚಂದ್ರಪ್ಪ ಸರ್ ಅವರಿಗೂ ಸ್ವಾಗತ. ಈ ಒಂದು ಶುಭ ಉಜ್ಜಾನಿಯ ವಿಶೇಷತೆ ಅಂತೇಳಿ ತಾವೆಲ್ಲರೂ ವಿಶೇಷ ಪ್ರಾರ್ಥನೆ ಮೂಲಕ ಶುಭ ಹಾರೈಸಿ ಇವತ್ತು ವೇದಿಕೆ ಮೂಲಕ ಎಲ್ಲಾ ಹಿರಿಯರು ಈ ಒಂದು ಕಾರ್ಯಕ್ರಮ ಸರ್ ಅವರಿಗೂ ಸ್ವಾಗತ. ಈ ಒಂದು ಶುಭ ಉಜ್ಜಾನಿಯ ವಿಶೇಷತೆ ಅಂತೇಳಿ ತಾವೆಲ್ಲರೂ ವಿಶೇಷ ಪ್ರಾರ್ಥನೆ ಮೂಲಕ ಶುಭ ಹಾರೈಸಿ ಇವತ್ತು ವೇದಿಕೆ ಮೂಲಕ ಎಲ್ಲಾ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೇವೆ. Happy birthday to you. ನಮಸ್ಕಾರ ಹೇಳ್ರಿ. ಹೌದಾ, ಎಷ್ಟು ಗಂಟೆಗೆ ರೀ? ಬರ್ತೀನಿ ರೀ. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಓಕೆ. ಥ್ಯಾಂಕ್ ಯು. ಸೊ ಇಲ್ಲಿವರೆಗೆ ಹುಟ್ಟುಹಬ್ಬವನ್ನು ಸಿಹಿ ಕತ್ತರಿಸುವ ಮೂಲಕ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತರ ವತಿಯಿಂದ ನಮ್ಮ ಹಿರಿಯರ ಜೊತೆಯಿಂದ ತುಂಬ ಹೃದಯದ ಅಭಿನಂದನೆ. ಸೊ ಪ್ರತಿ ವರ್ಷವೂ ನಮ್ಮ ನಂದಮುರಿ ಅಭಿಮಾನಿಗಳ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ಮೊದಲನೇ ಹುಟ್ಟುಹಬ್ಬದ ಅಂಗವಾಗಿ ಲಲಿತ ರುದ್ರಾಶ್ರಮ ಅಂತೂ ಯಾರು ಗೊತ್ತಿರಲಿಲ್ಲ. ಪರಿಚಯ ಮಾಡಿಸಿದ್ದೆ ನಾವು ನಂದಮುರಿ ಅಭಿಮಾನಿಗಳು. ಇಲ್ಲಿ ಮಾಡುವುದಕ್ಕೆ ಬಹಳ ಸಂತೋಷ ಬೇಕಂದ್ರೆ ಇಲ್ಲಿ ತಾಯಿ ಇಲ್ಲದೆ ಮಕ್ಕಳಿಲ್ಲ, ಮಕ್ಕಳಿಲ್ಲದೆ ತಾಯಿ ಇಲ್ಲ. ಅಂತ ತಾಯಿ ತಂದೆಯನ್ನ ಮಕ್ಕಳು ಹೊರಗಾಕ್ತಾರೆ. ಅಂಥವ್ರನ್ನ ನಾವು ಈ ಸಂದರ್ಭದಲ್ಲಿ ನಾವೇ ಇಬ್ಬರ ತಂದೆ ತಾಯಿ ಅಂತ ಅನಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಮ್ಮ ರಾಮಚಂದ್ರಪ್ಪ ಅವರೇ ಈ ಹುಟ್ಟುಹಬ್ಬ ಕಾರ್ಯಕ್ರಮ ನಿಮ್ಗೋಸ್ಕರ ಅವ್ರು ಇಲ್ಲಿ ಬಂದಾಗ ಅಂದ್ಕೊಂಡು ನಾವು ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ನಮ್ಮ ತಿಮ್ಮಪ್ಪ ಇಂಥ ಸಾಧನೆಗಳು ಇನ್ನೂ ಹೆಚ್ಚು ಮಾಡ್ಬೇಕು. ಏನಂದ್ರೆ ಇದು ಸಣ್ಣ ವಯಸ್ಸದ ನಮ್ಮ ಮಗನಿಗ ನಮ್ಮ ಭಾರತೀಯ ಸೇವಾ ಸಮಿತಿ ಸಣ್ಣ ವಯಸ್ಸದ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಮಾಡಬೇಕು. ಅವರ ಮಗದಲ್ಲಿರುವ ಸಂಘಟನೆಗಳು ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಗೆಳೆಯರು, ಸ್ನೇಹಿತರು ಈ ವೇದಿಕೆ ಮೇಲೆ ಹಂಚಿಕೊಂಡಿದ್ದ ಎಲ್ಲರೂ ತಿಮ್ಮಪ್ಪ ಜೊತೆಯಲ್ಲಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳ್ಳಬೇಕು. ಅವರ ಜೊತೆಯಲ್ಲಿ ಯಾವಾಗಲೂ ನಾವು ಇರ್ತೀವಂತ, ನಾನು ಇರ್ತೀನಂತ ತಮ್ಗೆ ಯಾವ ಸಹಾಯ ಸಂದರ್ಭ ಈ ಲಲಿತಾಶ್ರಮದಲ್ಲಿ ಯಾವುದೋ ಒಂದು ಸಣ್ಣ ಕೊಡ್ತಿದ್ರೆ ಅದನ್ನ ನಮ್ಮ ಸಂಸ್ಥೆ ವತಿಯಿಂದ, ನಂದಮುರಿ ಸಂಸ್ಥೆ ವತಿಯಿಂದ ಯಾವುದೇ ಸಮಸ್ಯೆ ಅವ್ರಿಗೆ ನಾವು ಯಾವುದೇ ಸಣ್ಣ ಕಾರ್ಯಕ್ರಮದಲ್ಲಿ ದೊಡ್ಡದಿರಲಿ ಅವ್ರಿಗೆ ಸಹಾಯ ಮಾಡೋದು ನಮ್ಮ ತಾಯಿ ಆದ್ಮೇಲೆ ತಾಯಿ ಇಲ್ಲದೆ ಜನ್ಮ ಇಲ್ಲದ ತಾಯಿಯನ್ನು ಮಾತ್ರ ನಾವು ತಾಯಿಯಲ್ಲಿ ನಿಮ್ಮ ಆಶೀರ್ವಾದಮ್ಮ ಇಲ್ಲಿದ್ದರೆ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಕೊಡಬೇಕು. ತಂದೆಯವರೇ ತಾಯಿಯವರೇ ದಯವಿಟ್ಟು ನನ್ನ ಸ್ನೇಹಿತರಾದ ನನ್ನ ತಮ್ಮನಾದ ಕುಮಾರಣ್ಣ, ಇನ್ನೊಬ್ಬ ತಮ್ಮನಾದ ಆಂಜನೇಯ ಹಾಗೂ ಕೃಷ್ಣ, ಆನಂದ್, ಚಂದ್ರಶೇಖರ್, ನಮ್ಮ ಪತ್ರಕರ್ತ ಭೀಮೆ ಆಶೀರ್ವಾದ ಪಡೆದೆ ಮುಂದೆ ಆದ ಕಾಲದಲ್ಲಿ ವಿಷಯ ಇರ್ತಾರೆ. ಕೆಲವು ದಿನ ಕಷ್ಟ ಇರ್ಬೋದು, ಆಮೇಲೆ ಸುಖ ಸಿಗ್ತದೆ. ಇಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಎರಡು ಮಾತಾಡಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧ್ಯಕ್ಷ ಬಿ ಆಂಜನೇಯ, ಗೌರವ ಅಧ್ಯಕ್ಷ ಇ ಕುಮಾರಸ್ವಾಮಿ, ವಿಕಲಚೇತನ ಅಧ್ಯಕ್ಷ ಕೃಷ್ಣ ಅಲಿಯಾಸ್ ಚಿಂಟು, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಕಾರ್ಯದರ್ಶಿ ಆನಂದ್, ತಾಲೂಕು ಅಧ್ಯಕ್ಷ ಭೀಮೇಶ್, ಗ್ರಾಮ ಘಟಕ ಅಧ್ಯಕ್ಷ ರವಿ, ಗೌರವ ಅಧ್ಯಕ್ಷ ಕಟ್ಲುಟ್ಕೂರು ತಿಮ್ಮಪ್ಪ, ಮಲ್ಲಿಕಾರ್ಜುನ್ ಅನೇಕರು ಇದ್ದರು.
ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರುತ್ತಿದ್ದು, ಆದರೆ ನಗರದಲ್ಲಿರುವ ರಸ್ತೆಗಳು, ಚರಂಡಿ ಸ್ವಚ್ಛತೆ, ಕಿರು ಸೇತುವೆಗಳು ಮಾತ್ರ ದುರಸ್ಥಿತಿಯಲ್ಲಿದ್ದು ನಗರದ ಜನರು ಬೇಸತ್ತು ಹೋಗಿದ್ದಾರೆ. ರಾಯಚೂರು ನಗರದ LBS ನಗರ, ಬೋಳಮಾನದೊಡ್ಡಿ ರಸ್ತೆ, ಬೆಲ್ಲಂ ಕಾಲೋನಿ, CA ತಲಾಬ್, ಅಲ್ಲಮಪ್ರಭು ಕಾಲೋನಿ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಗರದ ನಿಜಲಿಂಗಪ್ಪ ಕಾಲೋನಿಯಿಂದ ರಾಂಪುರ್ಗೆ ಸಂಪರ್ಕ ಕಲಿಸುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಇದೇ ರಸ್ತೆಯಲ್ಲಿರುವ ಬೆಲ್ಲಂ ಕಾಲೋನಿಯಲ್ಲಿ ಚರಂಡಿ ಮೇಲೆ ನಿರ್ಮಿಸಲಾದ ಕಿರು ಸೇತುವೆ ಹಾಳಾಗಿ 6 ತಿಂಗಳು ಕಳೆದಿದ್ದು, ಬಡಾವಣೆಯ ನಿವಾಸಿಗಳು ಸಾಕಷ್ಟು ಬಾರಿ ನಗರಸಭೆ ಸದಸ್ಯರಿಗೆ, ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ಮನವಿ ಸಲ್ಲಿಸಿದರೂ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂಬ ದೂರುಗಳು ಕೇಳಿಬಂದಿವೆ. ಬೆಲ್ಲಂ ಕಾಲೋನಿಯಲ್ಲಿ ಸಾವಿರಾರು ಮನೆಗಳಿದ್ದು, ಇದೇ ಬಡಾವಣೆಯ ಒಳಗಿನಿಂದಲೇ ಕುಲ್ಸುಂಬಿ ಕಾಲೋನಿ, ಮಹಾಲಕ್ಷ್ಮಿ ಲೇಔಟ್, ವೆಂಕಟೇಶ್ವರ ಕಾಲೋನಿ, ಲಿಂಗಸ್ಗೂರು ರಸ್ತೆಗೆ ತಲುಪಬಹುದಾಗಿದ್ದು, ರಸ್ತೆಯಲ್ಲಿರುವ ಕಿರು ಸೇತುವೆ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಈ ಎಲ್ಲಾ ಬಡಾವಣೆಯ ನಿವಾಸಿಗಳು ತೊಂದರೆ ಅನುಭವಿಸುವಂತಾಗಿದೆ. ಮೊದಲೇ ಕಿರಿದಾದ ಈ ರಸ್ತೆಯಲ್ಲಿ ವಾಹನ ಸಂಚರಿಸಲು ತೊಂದರೆಯಾಗುತ್ತಿತ್ತು. ಇದೀಗ ಚರಂಡಿ ಮೇಲಿನ ಕಿರು ಸೇತುವೆ ಹೊಡೆದು ಹೋದ ಕಾರಣ ಇನ್ನಷ್ಟು ಅನಾನುಕೂಲ ಇಲ್ಲಿನ ಜನರಿಗೆ ಉಂಟಾಗಿದೆ. ಬೆಲ್ಲಂ ಕಾಲೋನಿ ಒಂದೇ ಅಲ್ಲದೆ ನಗರದ ಹಲವು ಬಡಾವಣೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದ್ದು, ನಗರಸಭೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ರಸ್ತೆಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವವರೇ ಎಂದು ಕಾದು ನೋಡಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ಮಾಜಿ ಅಧ್ಯಕ್ಷ ಎಂ ಈರಣ್ಣನವರ ಹುಟ್ಟುಹಬ್ಬ, ಅಭಿಮಾನಿಗಳಿಂದ ಮಾಲಾರ್ಪಣೆ ಮಾಡಿ ನಮನ. ಮಲಿಯಾಬಾದ್ ಅರಣ್ಯ ಭೂಮಿ ಕಬಳಿಕೆ ಕ್ರಮಕ್ಕೆ ಆಗ್ರಹಿಸಿ ಕನ್ನಡ ಪ್ರಗತಿಪರ ಸಮಿತಿ ಮನವಿ. ನಗರದ ಸರ್ತಿಗೇರಿಯಲ್ಲಿ ರಸ್ತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಮನೆ ನೀಡಲು ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಮನವಿ. ಲಲಿತಾ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ, ಸಂಕಷ್ಟದಲ್ಲಿರುವವರ ನೆರವು ನೀಡದೆ ಮಾನವೀಯತೆ, ಭೀಮಣ್ಣ ಮಂಚಾಲ್. ಬೆಲ್ಲಂ ಕಾಲೋನಿಯಲ್ಲಿ ಚರಂಡಿ ನಾಲೆ ಒಡೆದು ತಿಂಗಳು ಗತಿಸಿದರೂ ದುರಸ್ತಿ ಮಾಡದ ಮಹಾನಗರ ಪಾಲಿಕೆ, ನಿವಾಸಿಗಳಿಂದ ಹಿಡಿಶಾಪ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.